ಅವರಿಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದವರು. ಇದೇ ಪರಿಚಯ ಪ್ರೀತಿಗೂ ತಿರುಗಿತ್ತು. ಪೊಲೀಸಪ್ಪನ ಪ್ರೇಮದ ಪಾಶಕ್ಕೆ ಬಿದ್ದವಳು ಮೈ ಮನಸ್ಸು ಒಪ್ಪಿಸಿದ್ಲಂತೆ. ಆದರೆ ಈಗ ಹುಡುಗ ಕೈಕೊಟ್ಟು ಹೋಗಿದ್ದಾನೆ ಅಂತ ಆರೋಪ ಮಾಡ್ತಿದ್ದಾಳೆ. ಯಾವುದೇ ಸಂಬಂಧ ಆಗಿರಲಿ, ಅದರ ಅಡಿಪಾಯವೇ ಪ್ರೀತಿ. ಹೀಗಾಗಿ ಪ್ರೀತಿಗೆ ಮರುಳಾದವರು ಯಾರೂ ಇಲ್ಲ ಬಿಡಿ. ಅದರಲ್ಲೂ ಈ ಲವ್ ಅನ್ನೋದಿದೆಯಲ್ಲ, ಇದೊಂಥರ ಪ್ರಾಯದ ಹುಡುಗ ಹುಡುಗಿ ಪಾಲಿನ ಪಂಚಾಮೃತ ಆಗಿದ್ದಂತೆ. ಪ್ರೀತಿ ಮಾಡುವಾಗ ಯಾವುದೇ ಜಾತಿ ಗೀತಿ ನೋಡಲ್ಲ, ಆಸ್ತಿ ಅಂತಸ್ತಿನ ಅರಿವು ಇರಲ್ಲ. ಎಂಥದ್ದೇ ಪ್ರೀತಿಗೆ ಈ ಹೆಣ್ಣು ಮಗಳು ಬಿದ್ದಿದ್ಲಂತೆ. ಆದ್ರೆ ಬಿದ್ದಷ್ಟೇ ವೇಗದಲ್ಲಿ ನೊಂದು ಬೆಂದು ಹೋಗಿದ್ದಾಳೆ. ಪೊಲೀಸಪ್ಪನನ್ನ ನಂಬಿದ್ದಕ್ಕೆ ನನ್ನ ಜೀವನವೇ ಹಾಳಾಗೋಯ್ತು ಅಂತ ಇದೀಗ 16 ಆರೋಪಗಳನ್ನ ಮಾಡ್ತಿದ್ದಾಳೆ. ದಲಿತ ಯುವತಿ ಜೊತೆ ಪೊಲೀಸಪ್ಪನ ಪೋಲಿ ಆಟ. ಮದುವೆ ಆಗ್ತೀನಿ ಅಂತ ಪ್ರೀತಿ, ನಂತರ ಲವ್, ಸೆಕ್ಸ್, ಡೋಕಾ. ಇದೊಂಥರ ರಕ್ಷಕರೇ ಪಕ್ಷಕರಾದ ಕಥೆ. ಈತನ ಹೆಸರು ಕೀರೇಶ್ ಬಾಬು. ಶಿವಮೊಗ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಈತ. ಈತನಿಗೆ ಫೇಸ್ಬುಕ್ನಲ್ಲಿ ಪರಿಚಯವಾದವಳೆ ಈ ಹೆಣ್ಣು ಮಗಳು. ಮೊದಲು ಪರಿಚಯ, ನಂತರ ಸ್ನೇಹ, ಆಮೇಲೆ ಪ್ರೀತಿ ಗೀತಿ ಅಂತ ಶುರುವಾಗತ್ತೆ. ಹೀಗಾಗಿ ಕೈ ಹಿಡಿಕೊಂಡು ವರ್ಷಗಟ್ಟಲೆ ಸುತ್ತಾಡಿದ್ರಂತೆ. ಈ ಹೆಣ್ಣು ಮಗಳು ಮಾಡ್ತಿರೋ ಆರೋಪದ ಪ್ರಕಾರ ಒಂದು ದಿನ ನಿನ್ನ ಜೊತೆ ಮಾತಾಡಬೇಕು ಅಂತ ಶಿವಮೊಗ್ಗದ ಲಾಡ್ಜ್ಗೆ ಯುವತಿಯನ್ನ ಕರೆಸ್ಕೊಂಡಿದ್ದಂತೆ. ಈ ವೇಳೆ ಮದುವೆಯಾಗ್ತೀನಿ ಅಂತ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದ್ದಂತೆ. ಇದರ ಫಲವಾಗಿ ಯುವತಿ ಗರ್ಭಿಣಿಯಾಗಿದ್ಲು. ಇದರಿಂದ ಕಂಗಾಲಾಗಿ ಹೋದವ ಮೊದಲು ನನ್ನ ತಂಗಿ ಮದುವೆಯಾಗಬೇಕು, ಆಮೇಲೆ ನಾವಿಬ್ರು ಮದುವೆಯಾಗೋಣ ಅಂತ ನಂಬಿಸಿ ಗರ್ಭಪಾತ ಮಾಡಿಸಿದ್ದಂತೆ. ಇದನ್ನೇ ನಂಬಿಕೊಂಡಿದ್ದವಳು ಹುಡುಗ ಹೇಳಿದ್ದಕ್ಕೆಲ್ಲ ತಲೆಯಾಡಿಸ್ತಿದ್ಲು. ಆದ್ರೀಗ ನನ್ನ ಬಿಟ್ಟು ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾನೆ ಅಂತ ಕಣ್ಣೀರಿಡುತ್ತಿದ್ದಾಳೆ. ಡಿಸೆಂಬರ್ 10ಕ್ಕೆ ನಾನು ಕನ್ಸೀವ್ ಅಂತ ಗೊತ್ತಾಯಿತು ಸರ್. ಆಮೇಲೆ ಈ ಥರ ಕನ್ಸೀವ್ ಆಗಿದ್ದೀನಿ ಅಂತ ಹೇಳಿ ಅಂದ ತಕ್ಷಣ ಆಮೇಲೆ ಸರಿ ನೀನೊಂದು ಮದುವೆ ಆಗ್ತೀನಿ, ಅದನ್ನು ಅಬೋರ್ಟ್ ಮಾಡು, ಇಲ್ಲಾಂದರೆ ನಮ್ಮ ಮನೇಲಿ ಒಪ್ಕೊಳಲ್ಲ ಇದ್ವಿ ಈ ಥರ ಎಲ್ಲ ಆದರೆ ಅಂತ ಹೇಳಿ ಆಮೇಲೆ ನನ್ನನ್ನು ಡಿಸೆಂಬರ್ 18ನೇ ತಾರೀಕು ಖಾಸಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅಬೋಷನ್ ಮಾಡಿಸಿದ್ರು ಸರ್. ಆಮೇಲೆ ಅವರು ನನ್ನ ನಂಬರ್ ಬ್ಲಾಕ್ ಮಾಡಿ ಇವಾಗ ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಸರ್. ದಿಕ್ಕು ಕಾಣದಂತಾದ ಹೆಣ್ಣು ಮಗಳು ಶಿವಮೊಗ್ಗ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. ಆದ್ರೆ ಪೊಲೀಸರು ನನಗೆ ಬೆದರಿಸಿ ಕಳಿಸುತ್ತಿದ್ದಾರೆ ಅಂತ ಆರೋಪಿಸುತ್ತಿದ್ದಾಳೆ. ಅಲ್ಲದೆ ಶಿವಮೊಗ್ಗದ ಮಹಿಳಾ ಪೊಲೀಸ್ ಠಾಣೆಗೂ ದೂರು ಕೊಟ್ಟಿದ್ದು. ಕಳೆದ ತಿಂಗಳೇ ಆರೋಪಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆದ್ರೆ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ರೇಷನನ್ನ ಬಂಧಿಸಿಯೂ ಇಲ್ವಂತೆ. ಇಲ್ಲ ಸರ್, ಇದುವರೆಗೂ FIR ಆಗಿ 13 ದಿನ ಆಯಿತು ಸರ್. ಇನ್ನೂ ಅವನನ್ನು ಅರೆಸ್ಟ್ ಮಾಡಿಲ್ಲ ಸರ್. ಅವನನ್ನು ಯಾವುದೇ ರೀತಿ ಅರೆಸ್ಟ್ ಮಾಡಿಲ್ಲ, ಅವನು ಮಾಡಿಲ್ಲ ಸರ್. ಅವನಿಗೆ ಸಪೋರ್ಟಿವ್ ಆಗಿದ್ದಾರೆ. ನಾನು ಕೇಳಿದ್ರೆ ಇಲ್ಲಮ್ಮ 2 ಜನನ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಸರ್. ಆದರೂ ಇಲ್ಲಿವರೆಗೂ ಅವನ್ನ ಅರೆಸ್ಟ್ ಮಾಡಿಲ್ಲ ಸರ್. ಅವರು ಇವಾಗ ಶಿವಮೊಗ್ಗದಲ್ಲೇ ಸರ್ವಂಡಿಂಗಲ್ಲಿ ಓಡಾಡ್ತಿದ್ದಾರೆ ಸರ್. ಅಲ್ಲಿ ಇಲ್ಲಿ ನನ್ನನ್ನು ಹೆದರ್ಸ್ಕೊಂಡೇ ಓಡಾಡ್ತಿದ್ದಾರೆ. ಕಂಪ್ಲೇಂಟ್ ರಿಟರ್ನ್ ತಗೋ ಅಂತ ಅವರು ಇವ್ರ ಕೈಲಿ ಫೋನ್ ಮಾಡಿಸಿ ಹಿಂಸೆ ಮಾಡಿಸ್ತಿದ್ದಾರೆ ಸರ್. ಒಟ್ನಲ್ಲಿ ಪ್ರೀತಿ ಹಿಂದೆ ಬಿದ್ದವಳು ಈಗ ಕಣ್ಣೀರಿಡುತ್ತಿದ್ದಾಳೆ. ಆದ್ರೆ ಲಾಡ್ಜ್ನಲ್ಲಿ ಏಕಾಂತದ ಸಮಯ ಕಳೆದವ ಯಾರ ಕೈಗೂ ಸಿಗದೆ ಕಣ್ಮರೆಯಾಗಿದ್ದಾನೆ. ಈಗಲಾದ್ರೂ ಪೊಲೀಸರು ಈ ಹೆಣ್ಣು ಮಗಳ ಪರ ನಿಲ್ತಾರ? ಕಾದು ನೋಡಬೇಕು. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.